ನೋಡಿ ಒಳಗಡೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ನಾವು ಗವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸು ಆಫ್ ರೋಡಿಂಗ್ ಮಾಡ್ತಾ ಇದ್ದಾರೆ. ಹೋಗೋಣ. ಫುಲ್ಲು ಆಫ್ ರೋಡಿಂಗ್ ಇದೆ. ಆ್ಯಕ್ಚುಲಿ ಸ್ಕೂಟಿಲಿ ಆಫ್ ರೋಡಿಂಗ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಟಿವಾ ಸ್ಕೂಟಿ ಎಲ್ಲ ಆಗುತ್ತೆ ಅಂತ ಬಾಸ್ ಹೇಳ್ತವ್ರೆ. ನೋಡೋಣ, ದಬಾಕತೀವೋ ಇಲ್ಲೇ ಬೀಳಂಗೆ ಕರ್ಕೋತವನೆ. ಅಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ. ಇಳಿಸಿ ಹೋಗೋಣ, ನೋಡೋಣ. ವ್ಯೂ ಹೇಗಿದೆ. ಮಾರ್ನಿಂಗ್ ನಾವು ಇವಾಗ 8 o'clock 7:30 ಅಂದ್ಕೊಳ್ತೀನಿ. ಹೋಗೋಣ, ಹೇಗಿರುತ್ತೆ 7:30 ವ್ಯೂ ಹೇಗಿರುತ್ತೆ, ಫಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ರೋಡು ಫುಲ್ಲು ಹಚ್ಚೋ ಹಾಗಿಲ್ಲ. ಹಚ್ಚೋ ಬರೋ ರೋಡು ಸರ್ಪ್ರೈಸ್ ರೋಡ್. ಅಣ್ಣ ಹಚ್ತವನೆ. ಲೋರಿ ಹುಷಾರು ಕಣಲೇ. ಬೇಡ ಕಣಲೇ, ಬೇಡ ಬಾ, ಮುಚ್ಕೊಂಡು ಬಾ. ಬೇಡ ಅಂದರೂ ಹಸ್ಕೊಂಡು ಹೋಗ್ತಾವನೆ. ಸೀರಿಯಸ್ಲಿ ಸ್ವಲ್ಪ ಭಯ ಗಾಯ್ಸ್. ಇಲ್ಲಿ ಇಳಿಸೋ ಟೈಮಲ್ಲಿ ಸ್ವಲ್ಪ ಕಷ್ಟ ಇದೆ. ಫಾಗ್ ಅಷ್ಟು ಮೊಬೈಲಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಸ್ವಲ್ಪ ಕಾಣಿಸ್ತಿದೆ ನಿಮಗೆ. ಫಾಗ್ ಸಖತ್ತಾಗಿದೆ ಗೈಸ್. ಮಾರ್ನಿಂಗ್ 7:30 7:40 ಬಂದಿದ್ವಿ. ಆ್ಯಕ್ಚುಲಿ ಮಾರ್ನಿಂಗ್ ಬರಬೇಕು, ಇಲ್ಲ ಅಂದರೆ ರೈನಿ ಸೀಸನ್, ಫುಲ್ ರೈನಿ ಇದ್ದಾಗ ಬರಬೇಕು. ಆಗ ಸಖತ್ತಾಗಿರುತ್ತೆ ಇಲ್ಲಿ ವ್ಯೂ. ಏನಂದರೆ ಫಸ್ಟು ಮೊದಲು ಏನು ಗೊತ್ತಾ, ಈ ಗಾಳಿ ತುಂಬ ಇರುತ್ತೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಗಾಳಿ ಮಳೆ ತುಂಬ ಜಾಸ್ತಿ ಆಗುತ್ತೆ. ಆಗ ನೆಕ್ಸ್ಟ್ ಲೆವೆಲು. ಮಾತಾಡೋದು ಕೂಡ ಕೇಳಿಸಲ್ಲ ಇಲ್ಲಿ, ಅಷ್ಟು ಸೌಂಡು ಗಾಳಿದು, ನಿಲ್ಲೋಕ್ಕೂ ಆಗಲ್ಲ. ಗೈಸ್, ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಹೋಗೋಣ ಅಲ್ಲಿಗೆ. ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಗೈಸ್, ಹೊರಡ್ತಾ ಇದ್ದೀವಿ. ಇನ್ನೊಂದು ಸ್ಪಾಟ್ ತೋರಿಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ. ಬಿಸಿಲು ಬಂದುಬಿಡ್ತು. ಈಗ ಫಾಗ್ ಹೋಗಿರುತ್ತೆ, ಸುಮ್ಮನೆ ಹೋದರೂ ವೇಸ್ಟೇ. ಈಗ ಡೈರೆಕ್ಟು ನೆಕ್ಸ್ಟ್ ಪ್ಲೇಸು ಹೋಗ್ಬೇಕು. ಅದು ಯಾವುದು ಅಂತ ನೋಡಿಬಿಟ್ಟು ಆ ನೆಕ್ಸ್ಟ್ ಪ್ಲೇಸ್ ಫಿಕ್ಸ್ ಮಾಡಿಕೊಂಡು ಹೋಗೋಣ. ಈ ಪ್ಲೇಸ್ ಇಲ್ಲಿಗೆ ಮುಗೀತು. ವಿಲ್ ಗೋ ಟು ನೆಕ್ಸ್ಟ್ ಸ್ಟಾಪ್, ನೆಕ್ಸ್ಟ್ ಅವರ್ ಟ್ರಿಪ್ ಸ್ಟಾಪ್. ಲೆಟ್ಸ್ ಗೋ. ಗಾಡಿ ಒಳಗಡೆ ಪಟ್ಲಾ ಬೆಟ್ಟದಲ್ಲಿದ್ದೀವಿ. ಡ್ರೈವರ್ ಕರೆಕ್ಟಾಗಿ ಓಡಿಸಪ್ಪ. ಆ್ಯಕ್ಚುಲಿ ಗಾಡಿ ಇಲ್ಲ, ಗಾಡಿ ಒಳಗಡೆ ಎಂಟ್ರಿ ಇಲ್ಲ. ಹೊರಗಡೆನೇ ಹಾಕಿ ಹೋಗ್ತಾ ಇದ್ದೀವಿ. ಹೋಗೋಣ. ವಾಪಸ್ ಕರ್ಕೋತವನೆ, ಬೇಡ ಅಂತ. ಮನ್ಸಿಗೆ ನೋವಾಯಿತು. ಇಲ್ಲಿ ಚುಚ್ಚಿತು. ನನಗೆ ಇಂಟ್ರೆಸ್ಟ್ ಇಲ್ಲ ಗಾಯ್ಸ್. ಅದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇವಾಗ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಮನ್ಸಿಗೆ ನೋವಾದರೂ ತಡ್ಕೊಂಡು ಹೋಗ್ತಾ ಇದ್ದೀನಿ. ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀವಿ. ಅಣ್ಣಂಗೆ ನಡಿಯೋಕ್ಕಾಗಲ್ವಂತೆ. ನಡಿಬೋದು, ಏನು ನಡಿಬೋದು. ನೀನು ಅಲ್ಲಿ ನಡ್ಸಿಲ್ಲ. ನಾನು ಗವಿ ಬೆಟ್ಟಕ್ಕೆ ಆ್ಯಕ್ಚುಲಿ ನಡ್ಸ್ಕೊಂಡು ಹೋಗಿಲ್ಲ, ಬೈಕಲ್ಲಿ ಹೊಡ್ಸಿದ್ನಿ ಮೇಲೆ. ಅದಕ್ಕೆ ನಡ್ಕೊಂಡು ಹೋಗಿದ್ರೆ ಗೊತ್ತಾಗಿರೋದು. ನಡ್ಕೊಂಡು ಹೋಗೋ ಟ್ರೆಕ್ ಮಾಡಿ. ಸರಿ, ಬರುವಾಗ ಹೋಗೋಣವಾ? ಫಸ್ಟ್ ದಿನ ಟ್ರೆಕ್ ಮಾಡಿದ್ವಲ್ಲ, ಏನು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮೂಡ್ ಆಗಿಬಿಟ್ಟಿದೆ. ಆಯ್ತಪ್ಪ. ಬಿಸಿಲೆ ಘಾಟಿ ಬಂದಿದ್ವಿ ಗೈಸ್. ಇಲ್ಲ, ನಿಮ್ದು ಯಾವುದು ಡೆಸ್ಟಿನಿ ಇಲ್ವಾ? ಅಂದರೆ ಪ್ಲೇಸಸ್ ಇಲ್ಲಿ ಯಾವ್ದು ವಿಸಿಟ್ ಮಾಡ್ಬೇಕಂತ ಏನು ಪ್ಲಾನ್ ಇಲ್ಲ? ಏನು ಸುಬ್ರಹ್ಮಣ್ಯ ನಾವು ಹೋಗ್ತಾರ ನೆಕ್ಸ್ಟು. ಹಿಂಗೆ ಬಂದೇವು ನಾವು. ಟಿಕೆಟ್ ತೊಗೊಂಡಿದ್ವಿ, ಹೋಗೋಣ ಒಳಗಡೆ. ಎಲ್ಲ ಅಲ್ಲೇ ನಿಕ್ಸೋದು, ಅಲ್ಲೇ ಇರೋದು ಪ್ಲೇಸು. ಬಿಸಿಲೆ. ಅಯ್ಯೋ, ಇಲ್ಲಿಂದ ಇಲ್ಲಿಗೆ ನಡೆಯೋಕ್ಕೂ ಅಣ್ಣ. ಅಯ್ಯೋ ಥೂ, ಬೇಡ, ಹೋಗೋಣ ರೋಡಲ್ಲೇ ಹಂಗೆ ಸುಮ್ಮನೆ ಅಂದ್ಕೊಂಡೆ. ಹೇಗಿದೆ? ಒಂಥರ ಚೆನ್ನಾಗಿದೆ ಗುರು. ನೀನೇನೋ ಬರೋದೇ ಇಲ್ಲಿಗೆ ಇಂಥ ಪ್ಲೇಸ್ಗಳನ್ನ ನೋಡೋಕ್ಕೆ. ಚಿಕ್ಕಣ್ಣ ಕುಂದಿದ ನೋಡು ಕೆಳಗಡೆ, ಕೈ ಆಡಿಸ್ಕೊಂಡು. ಚಿಕ್ಕಣ್ಣ ಕೆಳಗಡೆ ಹಿಂಗೆ ತಮ್ ಅಂತ ಏನೋ ಕುಂದಿದಾರಲ್ಲ, ಆ ಪ್ಲೇಸ್ ಇದೆ ಆಯಿತಾ. ಹಂಗೆ ಮಲ್ಕೊಬಿಡು ಹರಿ, ಹಂಗೆ ಮಲ್ಕೊಬಿಡು. ತೋರಿಸ್ತೀವಿ ವ್ಯೂ ಪಾಯಿಂಟು. ಜಸ್ಟ್ ಇದು ವ್ಯೂ ಪಾಯಿಂಟ್ ಅಷ್ಟೇ. ಒಳ್ಳೆ ವ್ಯೂ ಸಿಗುತ್ತೆ ಮಾರ್ನಿಂಗ್. ಟೈಮ್ ಎಷ್ಟು? 11 o'clock. ಇಲ್ಲೇನು ಬಿಸಿಲು ಅಷ್ಟಿಲ್ಲ, ಜನ ಜಾಸ್ತಿ ಇದ್ದಾರೆ. ಹೋಗೋಣ.
ಕೆಳಗಡೆಯಿಂದನು ಇಲ್ಲೇ ನೀನೇ ಇಲ್ಲೇ ಇಲ್ಲೇ ಕುಣಿದಿರೋದು ಟಪ್ಪಂಗುಚ್ಚಿಯ. ಅರಿ ಯಾಕೆ ನೀನು ಕುಣಿಬಾರ್ದು, ನೀನೇ ಅಂತ ಒಬ್ಬನೇ. ಅಪ್ಪ ಇಲ್ಲಿಂದನೂ ವ್ಯೂ ಚೆನ್ನಾಗೈತೆ. ಇಷ್ಟೇ ಇಲ್ಲಿ ನೀನೇ ನೋಡಾಯ್ತು ಸಾಂಗು ಇಲ್ಲೇ ಮಾಡಿರೋದು. ಇವಾಗ ಬೇರೆ ಕಡೆ ಹೋಗೋಣ. ಸುಬ್ರಹ್ಮಣ್ಯ, ಡೈರೆಕ್ಟ್ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ, ಇನ್ನೊಂದು ದೇವರಿದೆ. ಹೋಗೋ ರೂಟಲ್ಲಿ ಒಂದು ಚಿಕ್ಕದು ದೇವಸ್ಥಾನ ಇದೆ, ಗಡಿ ಚೌಡಮ್ಮ ಅಂತ. ತೋರಿಸ್ತೀನಿ, ಅದನ್ನು ವ್ಲಾಗ್ ಮಾಡ್ತೀನಿ. ಅಲ್ಲಿ ಕೋತಿಗಳು ಜಾಸ್ತಿ. ಮೊಬೈಲ್ ವ್ಲಾಗೆಲ್ಲ ಮಾಡ್ತಿದ್ರೆ ಕಿತ್ಕೊಂಡು ಹೋಗ್ಬಿಡ್ತವೆ. ಎಲ್ಲ ಗಟ್ಟಿಯಾಗಿ ಇಟ್ಕೋಬೇಕಪ್ಪ, ಗಟ್ಟಿಯಾಗಿ ಇಟ್ಕೋಬೇಕು. ಹೋಗೋಣ, ಲೆಟ್ಸ್ ಗೋ ಗೈಸ್. ಲೊಕೇಶನಿಗೆ ಬಂದ್ವಿ, ತೋರಿಸ್ತೀನಿ. ಇಲ್ಲೆಲ್ಲ ಕೋತಿಗಳಿದೆ ನೋಡಿ. ಫೋನು ಕಿತ್ಕೊಳ್ತವೆ, ಒಂದು ಸ್ವಲ್ಪ ಭಯ ನನಗೆ. ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಏನು ಬೇಡ್ಕೊಂಡ್ರು ಮನಸಾರೆ ಬೇಡ್ಕೊಂಡ್ರೆ ಆಗುತ್ತೆ. ನೀವು ಬಿಸಿಲಿಗೆ ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿಯಲ್ಲಿ ಇಲ್ಲಿ ಬಂದರೆ ಈ ದೇವ್ರಿಗೆ ನಮಸ್ಕಾರ ಹಾಕಿ, ನಿಮ್ಗೇನು ಕಷ್ಟ ಇದೆ ಅದನ್ನೆಲ್ಲ ದೂರ ಮಾಡುತ್ತೆ. ಪಾಸಿಟಿವ್ ವೈಬ್ ಸಿಗುತ್ತೆ ಇಲ್ಲಿ ಬಂದರೆ. ಈಗ ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಡೈರೆಕ್ಟ್ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲೂ ವಿಸಿಟ್ ಹೊಡೆದು ನಮ್ಮ ಹುಡುಗಿಗೆ ದೇವಸ್ಥಾನ ಎಲ್ಲ ಸುತ್ತಿಸಿ ಸುಬ್ರಹ್ಮಣ್ಯ ತೋರಿಸ್ಕೊಂಡು ನೋಡೋಣ. ನಿಯರಲ್ಲಿ ಯಾವುದಾದ್ರೂ ಇದಿದ್ರೆ ಲೊಕೇಶನ್ ಇದ್ದರೆ ನಾವು ಅದಕ್ಕೆ ಟ್ರೈ ಮಾಡ್ತೀವಿ ವಿಸಿಟ್ ಮಾಡೋಕ್ಕೆ. ಬಂದಿದ್ವಿ, ಹೋಗೋಣ ಒಳಗಡೆ. ನೆಕ್ಸ್ಟ್ ಲೆವೆಲ್ಲು ಶೆಕೆ, ಸಖತ್ತು ಶೆಕೆ ಆಗ್ತೈತೆ ನನಗಂತ. ಅಲ್ಲಿ ಮಳೆ, ಬಟ್ ಇಲ್ಲಿ ಶೆಕೆ. ಸ್ವಲ್ಪ ನಾವು 25-30 ದರ್ಶನ ಆಯಿತು. 1 ಅವರ್ ನಿಂತಿದ್ವಿ. 1 ಅವರ್ ಇವಾಗ ಮಳೆ ಬರುತ್ತೆ ಅನ್ನಿಸ್ತೈತೆ ನನಗೆ. 5 ಇವನು ಇನ್ನೂ ಲೇಟಾಗಿ ಬರ್ತಾವನು. ನಾನು ಬೇಗ ಬಂದೆ. ಈಗ ನೆಕ್ಸ್ಟ್ ಏನು? ಲಂಚ್ ಮಾಡಿ ಹೋಗೋದು. ಆಯ್ತು. ಮಳೆ ಬರುತ್ತೆ, ಅದೇ ಮಳೆ ಬರುತ್ತೆ. ಬಾಯಿ ಮುಚ್ಕೊಂಡು ಮನೆಗೆ ತಲುಪಬೇಕು. ಮಳೆ ಸಿಗಾಕೊಂಡ್ರೆ ಮತ್ತೆ ಹುಷಾರು ತಪ್ಪುತ್ತೆ. ಯಾಕೆ ಬೇಕು? ಮನೆಗೆ ಹೋಗೋಣ, ರೆಸ್ಟ್ ಮಾಡೋಣ ಅಷ್ಟೆ. ಮೊಸರನ್ನ ಫುಲ್ ಮೀಲ್ಸ್ ವಾಸ್ ಬಿಡಿ, ಟ್ರೈ ಮಾಡೋಣ. ಕುಡಿದು ಹೇಳೋ ಲೋ, ಇಲ್ಲೇ ಡಿವೈಡ್ ಲೈನ್ ಇಲ್ಲೇ ಇರೋದು ಡಿವೈಡ್ ಲೈನ್. ಇದು ಅರಬ್ಬಿ ಸಮುದ್ರ ಇಲ್ವಾ, ಅದಕ್ಕೂ ಬೆಂಗಾಲ್ಗೂ, ಬೇ ಆಫ್ ಬೆಂಗಾಲ್ಗೂ ಡಿವೈಡ್ ಆಗುತ್ತಲ್ಲ ಆ ನದಿದ್ದು. ಅದಿದೆ ಸೆಂಟ್ರ್, ಇದು ಬಾರ್ಡ್ರ್, ಇದು ಅವೆರಡಕ್ಕೂ. ಇನ್ಫಾರ್ಮೇಷನ್ ಹೇಳೋಕ್ಕೋಸ್ಕರ ನಿಲ್ಲಿಸ್ದೆ. ಗಾಯ್ಸ್, ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ